ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಡಸ್ಟರ್ ಫ್ಯಾಕ್ಟ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ 10 ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್. ಡಸ್ಟರ್ ಫ್ಯಾಕ್ಟ್ಸ್ ಅಲ್ಲ ರೀ, ಇದು ಆರ್ ಜೆ ಫ್ಯಾಕ್ಟ್ಸ್. ಆರ್ ಜೆ ಫ್ಯಾಕ್ಟ್ಸಾ? ಹೌದಲ್ಲ, ಇದ್ಯಾವುದಿದು ಆರ್ ಜೆ ಫ್ಯಾಕ್ಟ್ಸ್? ನನ್ನ ಚಾನಲ್ ಹೆಸರು ಡಸ್ಟರ್ ಫ್ಯಾಕ್ಟ್ಸ್. ಯೂಟ್ಯೂಬ್ನಲ್ಲಿ ನೋಡಿ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದೆ, ಆಲ್ಟರ್ನೇಟ್ ಯೂನಿವರ್ಸಿಂದ ಬಂದುಬಿಟ್ಟಿದ್ದೀರಾ. ಅಲ್ಟರ್ನೇಟ್ ಯೂನಿವರ್ಸಾ ಇದು? ಎಂಥ ಕೆಲಸ ಮಾಡಿದ್ದೀರಿ ನೀವು? ಬೇಗ ನನ್ನ ರಿಟರ್ನ್ ಕಳಿಸಿ, ನಾನು ಅಲ್ಲಿ ಫ್ಯಾಕ್ಟ್ಸ್ ಹೇಳಬೇಕು. ಫ್ಯಾಕ್ಟ್ಸ್ ಹೇಳೋ ಟೈಮ್ ಆಗಿದೆ. ಹಾಂ ಸರಿ ಕಳಿಸ್ತೀನಿ, ಒಂದು 10 ನಿಮಿಷ ತಡ್ಕೊಳ್ಳಿ. 10 ನಿಮಿಷ ಆಗುತ್ತಾ? ಅಲ್ಲಿವರೆಗೂ ನಾನು ಏನು ಮಾಡ್ಬೇಕ್ರಿ ಈಗ? ಒಂದು ಕೆಲಸ ಮಾಡಿ, ಇವತ್ತು ಕನ್ನಡ ಫ್ಯಾಕ್ಟ್ ಕ್ಯಾಟಗರಿ ಯೂಟ್ಯೂಬರ್ಸ್ ಎಲ್ಲ ಫಸ್ಟ್ ಟೈಮ್ ಕೊಲಾಬ್ರೇಟ್ ಆಗ್ತಾ ಇದ್ದಾರೆ. ಈ 10 ನಿಮಿಷ ಆ ವಿಡಿಯೋ ನೋಡಿಬಿಡಿ, ಓಕೆನಾ? ಹೌದಾ, ಸರಿ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನೀವು ಈಗಿನವರೆಗೂ ನನ್ನ ಎಲ್ಲ ಫ್ಯಾಕ್ಟ್ಸ್ನ ನೋಡಿ ತುಂಬ ಪ್ರೋತ್ಸಾಹ ನೀಡಿದ್ದೀರಾ. ನಮ್ಮ ಆರ್ ಜೆ ಫ್ಯಾಕ್ಟ್ಸ್ ತರಾನೇ ಕನ್ನಡದಲ್ಲಿ ತುಂಬಾ ಫ್ಯಾಕ್ಟ್ಸ್ ಚಾನೆಲ್ಸ್ ಇವೆ ಎಂಬ ವಿಷಯ ನಿಮ್ಗೆಲ್ರಿಗೂ ಗೊತ್ತು. ನಮ್ಮ ಚಾನೆಲ್ ತರಾನೇ ಆ ಚಾನೆಲ್ಸ್ನು ನಿಮಗೆ ತುಂಬಾ ಇಷ್ಟವಾಗಿರ್ತವೆ. ಸೊ ಈ ವಿಡಿಯೋದ ವಿಶೇಷತೆ ಏನೆಂದ್ರೆ, ಕನ್ನಡದ ಕೆಲವು ಫ್ಯಾಕ್ಟ್ ಕ್ರಿಯೇಟರ್ಸ್ ಈ ವಿಡಿಯೋದಲ್ಲಿ ಒಂದೊಂದು ಫ್ಯಾಕ್ಟ್ನ ಹೇಳ್ತಾರೆ. ಹಾಗಾದ್ರೆ ನಮ್ಮ ಫೇವ್ರೇಟ್ ಕ್ರಿಯೇಟರ್ಸ್ ಯಾವ ಫ್ಯಾಕ್ಟ್ಸ್ನ ಹೇಳ್ತಾರೆ ಅನ್ನೋದನ್ನ ನೋಡೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀನಾಥ್, ಆರ್ ಜೆ ಫ್ಯಾಕ್ಟ್ಸ್ ಯೂಟ್ಯೂಬ್ ಚಾನಲ್ನಲ್ಲಿ. ಸೊ ಇವತ್ತು ನಾನು ನಿಮಗೆ ಒಂದು ಒಳ್ಳೆ ಫ್ಯಾಕ್ಟನ್ನು ತಿಳಿಸ್ಕೊಡ್ತೀನಿ. ಇವತ್ತಿನ ಫ್ಯಾಕ್ಟ್ ಏನಪ್ಪ ಅಂದರೆ, ಚರಿತ್ರೆಯ ಅತ್ಯಂತ ಚಿಕ್ಕದಾದ ಯುದ್ಧ ಯಾವುದು ಅಂತ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಯುದ್ಧ ಅಂದ್ರೇ ಸಾವು, ನೋವು, ಹೊಡೆದಾಟ, ಬಡದಾಟ, ರಕ್ತಪಾತ ಇದ್ದದ್ದೇ. ಇನ್ನು ಯುದ್ಧ ಅಂದರೆ ಅದು 1 ದಿನನೋ 2 ದಿನನೋ 1 ವಾರನೋ 1 ತಿಂಗಳೋ ನಡೆಯೋ ಅಂಥದ್ದಲ್ಲ. ಚರಿತ್ರೆಯ ಪುಟಗಳನ್ನು ನಾವು ತಿರುಗಿಸಿ ನೋಡಿದ್ರೆ ವರ್ಷಾನುಗಟ್ಟಲೆ ನಡೆದಿರೋ ಯುದ್ಧಗಳ ಉದಾಹರಣೆಗಳು ನಮಗೆ ಸಿಗುತ್ತೆ. ಸೊ ಹೀಗಿರುವಾಗ ಚರಿತ್ರೆಯ ಅತ್ಯಂತ ಚಿಕ್ಕದಾದ ಯುದ್ಧ ಯಾವುದು ಅಂತ ನಿಮಗೆ ಗೊತ್ತಾ? ಅದೇ ಆಂಗ್ಲೋ ಝಾನ್ಸಿಬಾರ್ ಯುದ್ಧ. ಈ ಯುದ್ಧ ಯುನೈಟೆಡ್ ಕಿಂಗ್ಡಮ್ ಮತ್ತು ಝಾನ್ಸಿಬಾರ್ ಸುಲ್ತಾನೇಟ್ ಮಧ್ಯೆ 1896 ಆಗಸ್ಟ್ 27ರಂದು ನಡೆಯುತ್ತೆ. ಆಶ್ಚರ್ಯ ಪಡುವ ವಿಷಯ ಏನಂದರೆ, ಈ ಯುದ್ಧ ನಡೆದಿದ್ದು ಕೇವಲ 38 ನಿಮಿಷಗಳು ಮಾತ್ರ. ಆದರೆ ಈ ಚಿಕ್ಕ ಸಮಯದಲ್ಲೇ 500 ಜನ ಡಿಫೆಂಡರ್ಸ್ ಸಾವನ್ನಪ್ಪಿದ್ರು ಮತ್ತು ಒಬ್ಬ ಬ್ರಿಟಿಷ್ ಮರೀನ್ ಗಾಯಗೊಂಡಿದ್ದ. ಅದೇ ರೀತಿ ನಮ್ಮ ಭಾರತದ ಅತ್ಯಂತ ಸಣ್ಣದಾದ ಯುದ್ಧ ಯಾವುದು ಅಂದರೆ, ಮೇವಾರ್ನ ರಾಣಾ ಪ್ರತಾಪ್ ಮತ್ತು ಮುಘಲ್ ಆರ್ಮಿಯ ರಾಜ ಮಾನ್ಸಿಂಗ್ ಇವರಿಬ್ಬರ ಮಧ್ಯೆ ನಡೆದ ಯುದ್ಧ. ಮತ್ತು ಈ ಯುದ್ಧ ನಡೆದಿದ್ದು ಎಷ್ಟೊತ್ತು ಅಂತ ನಿಮಗೆ ಗೊತ್ತಾ? ಕೇವಲ 4 ಗಂಟೆಗಳು ಮಾತ್ರ. ಆದ್ದರಿಂದ ಇದು ಭಾರತದ ಅತ್ಯಂತ ಚಿಕ್ಕದಾದ ಯುದ್ಧವಾಗಿ ಉಳಿದುಕೊಂಡಿದೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ, ಶಾರ್ಟೆಸ್ಟ್ ವಾರ್ ಬಗ್ಗೆ ಇರೋ ಒಂದು ಶಾರ್ಟ್ ಫ್ಯಾಕ್ಟ್ ಬಗ್ಗೆ ಆರ್ ಜೆ ಫ್ಯಾಕ್ಟ್ಸ್ ಚಾನಲ್ನಲ್ಲಿ ಮಾತಾಡೋದಕ್ಕೆ ಚಾನ್ಸ್ ಕೊಟ್ಟ ರಾಜೇಶ್ಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಕೀಪ್ ಸಪೋರ್ಟಿಂಗ್ ಕನ್ನಡ ಯೂಟ್ಯೂಬರ್ಸ್. ಟೇಕ್ ಕೇರ್ ಫ್ರೆಂಡ್ಸ್. ಹೆಲೋ ವ್ಯೂವರ್ಸ್, ವೆಲ್ಕಮ್ ಟು ಆರ್ ಜೆ ಫ್ಯಾಕ್ಟ್ಸ್. ನಾನು ಬಾಲಾಜಿ, ತಿಳಿದುಕೋ ಚಾನಲಿಂದ. ನೀವು ಪ್ರತಿದಿನ ಪ್ರತಿ ಸೆಕೆಂಡ್ ಸೌಂಡ್ಸ್ನ ಕೇಳ್ತಾನೆ ಇರ್ತೀರಿ. ಆದರೆ ಯಾವಾಗಾದರೂ ಈ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಸೌಂಡ್ ಕೇಳಿದ್ದೀರಾ? ನೀವು ಫಂಕ್ಷನ್ಸ್ನಲ್ಲಿ ಕೇಳಿದ DJ ಸೌಂಡ್ಸ್ನೇ ಲೌಡೆಸ್ಟ್ ಸೌಂಡ್ಸ್ ಅಂತ ಅಂದುಕೊಂಡಿದ್ರೆ ಅದು ತಪ್ಪು. ಒಂದು ವೇಳೆ ನಿಜವಾಗಿಯೂ ನಾವು ಈ ಪ್ರಪಂಚದಲ್ಲೇ ಲೌಡೆಸ್ಟ್ ಸೌಂಡ್ನ ಕೇಳಿದರೆ ನಾವು ಬದುಕಿರೋದಿಲ್ಲ. ಆದರೆ ನಮ್ಮ ಪ್ರಪಂಚದಲ್ಲಿ ಒಂದು ಸಲ ಅತ್ಯಂತ ದೊಡ್ಡ ಸೌಂಡ್ ಕ್ರಿಯೇಟ್ ಆಗಿತ್ತು. ಅದು ಯಾವುದು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಯಾವ ಸೌಂಡ್ಸ್ ಎಷ್ಟು ದೊಡ್ಡದಿರುತ್ತೋ ನೋಡೋಣ. ನಾರ್ಮಲಾಗಿ ಸೌಂಡ್ಸ್ನ ಡೆಸಿಬಲ್ಸ್ನಲ್ಲೇ ಅಳಿತಾರೆ. ಗಡಿಯಾರದಲ್ಲಿ ಬರೋ ಟಿಕ್ ಟಿಕ್ ಅನ್ನೋ ಸೌಂಡ್ 20 ಡೆಸಿಬಲ್ಸ್ ಇರುತ್ತೆ. ನೀವು ಮನೆಯಲ್ಲಿ ನಾರ್ಮಲಾಗಿ ಮಾತಾಡ್ಕೊಳ್ಳೋ ಸೌಂಡ್ 50ರಿಂದ 60 ಡೆಸಿಬಲ್ಸ್ ಇರುತ್ತೆ. ಇಲ್ಲಿವರೆಗೂ ನಿಮ್ಮ ಕಿವಿಗೆ ಯಾವ ಹಾನಿ ಆಗೋದಿಲ್ಲ. ಆದರೆ 80ರಿಂದ ಮುಂದಕ್ಕೆ ಕೇಳೋ ಸೌಂಡ್ಸ್ ಜಾಸ್ತಿ ಹೊತ್ತು ಕೇಳಿದರೆ ಕಿವಿಗೆ ಇರಿಟೇಟ್ ಆಗುತ್ತೆ. 95 ಡೆಸಿಬಲ್ಸ್ಗಿಂತ ಜಾಸ್ತಿ ಇರೋ ಸೌಂಡ್ನ 15 ನಿಮಿಷಗಳ ಕಾಲಕ್ಕೂ ಜಾಸ್ತಿ ಕೇಳಿದರೆ ನಮ್ಮ ಕಿವಿ ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ. ನೀವು ಇಲ್ಲಿವರೆಗೆ ಕೇಳಿದ ದೊಡ್ಡ ಸೌಂಡ್ ಫೈರ್ ಕ್ರ್ಯಾಕರ್ಸ್ದೇ ಆಗಿರ್ಬೋದು. ಅವುಗಳ ಸೌಂಡ್ 140ರಿಂದ 150 ಡೆಸಿಬಲ್ಸ್ ಇರುತ್ತೆ. ಈ 150 ಡೆಸಿಬಲ್ಸ್ ಇರೋ ಸೌಂಡ್ಸ್ನ ನೀವು ಪಕ್ಕದಲ್ಲೇ ನಿಂತು ಕೆಲವು ಸೆಕೆಂಡ್ಸ್ ಕೇಳಿದರೆ ಸಾಕು, ನಿಮ್ಮ ಏರ್ ಡ್ರಮ್ಸ್ ಹರಿದು ಹೋಗುತ್ತೆ. ಇನ್ನು 170, 180, 190 ಡೆಸಿಬಲ್ಸ್ ಇರೋ ಸೌಂಡ್ಸ್ ತುಂಬ ಡೇಂಜರಸ್ ಆಗಿರುತ್ತೆ. ಇದರಿಂದ ಕಿವಿ ಹೋಗೋದಷ್ಟೇ ಅಲ್ಲ, ನಿಮ್ಮ ಲಂಗ್ಸ್ನ ಡ್ಯಾಮೇಜ್ ಮಾಡಬಲ್ಲವು. ನೆಕ್ಸ್ಟ್ 194 ಡೆಸಿಬಲ್ಸ್ಗಿಂತ ಜಾಸ್ತಿ ಇರೋ ಸೌಂಡ್ ಯಾವುದಾದ್ರೂ ಅದು ಟೆಕ್ನಿಕಲ್ ಆಗಿ ಸೌಂಡೇ ಅಲ್ಲ. ಆ ಸೌಂಡ್ಸ್ ಶಾಕ್ ವೇವ್ನ ಕ್ರಿಯೇಟ್ ಮಾಡ್ತವೆ. ನಾರ್ಮಲ್ ಆಗಿ ಕೆಲವು ಬಾಂಬ್ಸ್ 210 ಡೆಸಿಬಲ್ಸ್ನಿಂದ 230ರವರೆಗೆ ಸೌಂಡ್ಸ್ನ ಕ್ರಿಯೇಟ್ ಮಾಡ್ತವೆ. ಮೊದಲು ಆ ಬಾಂಬ್ಗೆ ಸತ್ತೋಗೋಕ್ಕಿಂತ ಅದರಿಂದ ಬರೋ ಸೌಂಡ್ಗೇನೆ ನಮ್ಮ ಆರ್ಗನ್ಸ್ ಡ್ಯಾಮೇಜ್ ಆಗಿ ಸತ್ತೋಗ್ತೀವಿ. ಇಲ್ಲ, ಆವಾಗ ಕ್ರಿಯೇಟ್ ಆದ ಶಾಕ್ ವೇವ್ಸ್ ನಮ್ಮ ದೇಹವನ್ನು ಸೀಳಿಕೊಂಡು ಹೋಗ್ತವೆ. ಈಗ ನಮ್ಮ ಭೂಮಿಯಲ್ಲಿ ಬಂದ ಅತ್ಯಂತ ದೊಡ್ಡ ಸೌಂಡ್ ಯಾವುದು ಅಂದರೆ 1883ರಲ್ಲಿ ಇಂಡೋನೇಷ್ಯಾದಲ್ಲಿ ಬಂದ ಸೌಂಡ್. ಇದನ್ನು ಕ್ರಿಯೇಟ್ ಮಾಡಿದ್ದು ಕ್ರಾಕಟೋವಾ ಅನ್ನೋ ಒಂದು ವೋಲ್ಕ್ಯಾನಿಕ್ ಸ್ಫೋಟ.
ಅದು ಕ್ರಿಯೇಟ್ ಮಾಡಿದ ಸೌಂಡ್ 310 ಡೆಸಿಬಲ್ಸ್ ಇತ್ತು. ಈ ಸೌಂಡ್ ಎಷ್ಟು ದೊಡ್ಡದು ಅಂದರೆ ಈ ವೋಲ್ಕ್ಯಾನೋಗೆ 64 ಕಿಲೋಮೀಟರ್ ದೂರದಲ್ಲಿರೋ ಜನರಿಗೆ ಈ ಸೌಂಡ್ನಿಂದ ಏರ್ ಡ್ರಮ್ಸ್ ಹೊಡೆದು ಹೋಗಿದ್ವು. ಈ ಸೌಂಡ್ ವೋಲ್ಕ್ಯಾನೋದಿಂದ ಕೇವಲ 7 ನಿಮಿಷದಲ್ಲಿ 161 ಕಿಲೋಮೀಟರ್ಸ್ವರೆಗೂ ಟ್ರಾವೆಲ್ ಮಾಡಿತ್ತು. ಅಷ್ಟು ಟ್ರಾವೆಲ್ ಮಾಡಿದ್ರೂ ಅಲ್ಲಿ 180 ಡೆಸಿಬಲ್ಸ್ ಕೇಳಿಸಿತ್ತು. ಈ ಸೌಂಡ್ ಟೋಟಲ್ ಆಗಿ 3110 ಕಿಲೋಮೀಟರ್ಸ್ವರೆಗೂ 5 ದಿನಗಳವರೆಗೆ ಟ್ರಾವೆಲ್ ಮಾಡಿದೆ. ಇದರ ಸೌಂಡ್ಗೆ ಮತ್ತು ಇದು ಕ್ರಿಯೇಟ್ ಮಾಡಿದ ಶಾಕ್ ವೇವ್ಗೆ ಮತ್ತು ಇದರಿಂದ ಬಂದ ಸುನಾಮಿಗೆ ಸುಮಾರು 36,417 ಜನ ಸತ್ತೋಗಿದ್ದಾರೆ. ಇದರಿಂದ ಸೌಂಡ್ ಎಷ್ಟು ಪವರ್ಫುಲ್ ಅನ್ನೋದು ನಮಗೆ ಗೊತ್ತಾಗುತ್ತೆ. ಈ ಕೊಲ್ಯಾಬ್ ವಿಡಿಯೋನ ನೋಡ್ತಾ ಇರೋ ವ್ಯೂವರ್ಸ್ಗೆಲ್ಲ ತುಂಬ ಥ್ಯಾಂಕ್ಸ್, ಮತ್ತು ಈ ಕೊಲ್ಯಾಬ್ ವಿಡಿಯೋಗೆ ಕೋಆಪ್ರೇಟ್ ಮಾಡಿದ ಎಲ್ಲ ಕ್ರಿಯೇಟರ್ಸ್ಗೂ ಕೂಡ ತುಂಬ ಥ್ಯಾಂಕ್ಸ್. ಒಬ್ಬ ಕ್ರಿಯೇಟರ್ ಆಗಿ ಈ ಕೊಲ್ಯಾಬ್ ವಿಡಿಯೋದಲ್ಲಿ ಇರೋಕ್ಕಿಂತ ಒಬ್ಬ ವ್ಯೂವರ್ ಆಗಿ ಇಷ್ಟು ಜನ ಕ್ರಿಯೇಟರ್ಸ್ ಒಂದೇ ವಿಡಿಯೋದಲ್ಲಿ ಇರೋದು ನೋಡೋಕ್ಕೆ ತುಂಬ ಹ್ಯಾಪಿ ಅನಿಸುತ್ತೆ. ಮುಂದೆ ಕೂಡ ಇಂಥ ಕೊಲ್ಯಾಬ್ ವಿಡಿಯೋಸ್ ತುಂಬ ಆಗಲಿ ಅಂತ ಆ ವಿಡಿಯೋದಲ್ಲಿ ಇನ್ನೂ ತುಂಬ ಕ್ರಿಯೇಟರ್ಸ್ ಇರಬೇಕು ಅಂತ ಬಯಸ್ತಾ ಇದ್ದೀನಿ. ಥ್ಯಾಂಕ್ ಯು. ಸ್ಪೇಸ್ ಸೈನ್ಸ್ ಅಂದ್ರೆ ಆಸಕ್ತಿ ಇರೋ ಪ್ರತಿಯೊಬ್ಬರಿಗೂ ಡಾರ್ಕ್ ಮ್ಯಾಟರ್ ಅನ್ನೋದು ಎಷ್ಟು ವಿಚಿತ್ರವಾದದ್ದು ಹಾಗೂ ಎಷ್ಟು ಮಿಸ್ಟೀರಿಯಸ್ ಆದದ್ದು ಗೊತ್ತೇ ಇರುತ್ತೆ. ಆದ್ರೆ ಅಷ್ಟೊಂದು ಮಿಸ್ಟೀರಿಯಸ್ ಆದ ಡಾರ್ಕ್ ಮ್ಯಾಟರ್ ಅನ್ನ ನಮ್ಮ ವಿಜ್ಞಾನಿಗಳು ಭೂಮಿ ಮೇಲೆ ಜೀವಿಸೋ ಒಂದು ಜೀವಿಯನ್ನ ಉಪಯೋಗಿಸಿ ಮ್ಯಾಪಿಂಗ್ ಮಾಡಿದರು. ಆ ಜೀವಿಯ ಹೆಸರು ಸ್ಲೈಮ್ ಮೋಲ್ಡ್. ಸ್ಲೈಮ್ ಮೋಲ್ಡ್ ಅನ್ನೋದು ಸಿಂಗಲ್ ಸೆಲ್ ಇರೋ ಜೀವಿ. ಇದು ತನ್ನ ಆಹಾರದ ಹುಡುಕಾಟದಲ್ಲಿ ಅದು ತಿನ್ನೋ ಆಹಾರಕ್ಕೂ ಮತ್ತು ಅದರ ನಡುವೆ ಎಫಿಷಿಯಂಟ್ ರೂಟ್ ಅನ್ನ ಫಾರ್ಮ್ ಮಾಡುತ್ತೆ. ಇನ್ಫ್ಯಾಕ್ಟ್ ವಿಜ್ಞಾನಿಗಳು ಈ ಜೀವಿಯನ್ನ ಒಂದು ಮ್ಯಾಪ್ ಮೇಲಿಟ್ಟು ನಗರಗಳಿರೋ ಹತ್ತಿರ ಆಹಾರವನ್ನ ಇಟ್ಟಾಗ ಅದು ಆ ಆಹಾರವಿರೋ ಪ್ರದೇಶಗಳ ನಡುವೆನೆ ಎಕ್ಸಾಕ್ಟ್ ಆಗಿ ಮ್ಯಾಪ್ ಅಲ್ಲಿ ಸಬ್ಸ್ಟೇಷನ್ ಯಾವ ರೂಟ್ ಅಲ್ಲಿ ಇದೆಯೋ ಅದೇ ರೂಟ್ ಅಲ್ಲಿ ಲಿಂಕ್ ಅನ್ನ ರೂಪಿಸಿತು. ಅಂಡ್ ಹಾಗೆ ಈ ಸ್ಲೈಮ್ ಮೋಲ್ಡ್ ಜೀವಿಗೆ ಇನ್ನೂ ಅನೇಕ ಕೇಪಬಿಲಿಟೀಸ್ ಇವೆ ಎಂದು ವಿವಿಧ ಎಕ್ಸ್ಪೆರಿಮೆಂಟ್ಸ್ ಮೂಲಕ ವಿಜ್ಞಾನಿಗಳು ಕಂಡುಕೊಂಡರು. ಆದ್ರೆ ಸ್ಯಾಂಟಾ ಕ್ರೂಸಿನ ವಿಜ್ಞಾನಿಗಳು ಈ ಬ್ರಹ್ಮಾಂಡದಲ್ಲಿ ಗ್ಯಾಲಕ್ಸಿಗಳು ಮತ್ತು ಸ್ಟಾರ್ಸ್ ದಂತಹ ಆಸ್ಟ್ರೋನಮಿಕಲ್ ಆಬ್ಜೆಕ್ಟ್ಸ್ ಇರೋ ಕಡೆ ಒಂದು ವೇಳೆ ಆಹಾರ ಇದ್ರೆ ಈ ಸ್ಲೈಮ್ ಮೋಲ್ಡ್ ಜೀವಿ ಅವುಗಳ ನಡುವೆ ಲಿಂಕ್ ಅನ್ನ ಹೇಗೆ ರೂಪಿಸುತ್ತೆ ಅಂತ ಕಂಪ್ಯೂಟರ್ ನಲ್ಲಿ ಸಿಮ್ಯುಲೇಟ್ ಮಾಡಿ ನೋಡಿದರು. ಸೊ ಆಗ 3 ಡೈಮೆನ್ಷನ್ ನಲ್ಲಿ ಈ ಯೂನಿವರ್ಸ್ ಎಲ್ಲ ಇರೋ ಇಂತಹ ಲಿಂಕ್ ಇರೋ ಸ್ಟ್ರಕ್ಚರ್ ಬಂತು. ಸೊ ಪ್ರಾಕ್ಟಿಕಲ್ ಡೇಟಾದೊಂದಿಗೆ ಈ ಲಿಂಕ್ ಅನ್ನ ಕಂಪೇರ್ ಮಾಡಿ ನೋಡಿದಾಗ ವಿಜ್ಞಾನಿಗಳು ಈ ಲಿಂಕ್ಸ್ ಅನ್ನೋವು ಕಾಸ್ಮಿಕ್ ವೆಬ್ ಅಂದ್ರೆ ಡಾರ್ಕ್ ಮ್ಯಾಟರ್ ಗೆ ಸಂಬಂಧಪಟ್ಟಿರೋವು ಅಂತ ಕಂಡುಕೊಂಡರು. ಸೊ ನಮ್ಮ ಭೂಮಿ ಮೇಲೆ ಸಿಂಗಲ್ ಸೆಲ್ ಇರೋ ಒಂದು ಚಿಕ್ಕ ಜೀವಿ ಈ ಅನಂತ ಬ್ರಹ್ಮಾಂಡದಲ್ಲಿ ಡಾರ್ಕ್ ಮ್ಯಾಟರ್ ಅನ್ನ ಮ್ಯಾಪಿಂಗ್ ಮಾಡೋದಿಕ್ಕೆ ಮಾನವರಿಗೆ ಉಪಯೋಗ ಪಟ್ಟಿದೆ ಅಂದ್ರೆ ಇದು ನಿಜವಾಗ್ಲೂ ಅಮೇಜಿಂಗ್ ಅಂತಾನೆ ಹೇಳಬಹುದು. ಹಲೋ ಥಿಂಕರ್ಸ್, ಈಗ ನಾನು ಒಂದು ಪ್ರಶ್ನೆಯನ್ನ ಕೇಳ್ತೀನಿ, ಅದಕ್ಕೆ ಸರಿಯಾದ ಉತ್ತರವನ್ನ ನೀವು ಕೊಡ್ಬೇಕು. ಈ ಪ್ರಶ್ನೆ ತುಂಬಾ ಅಂದ್ರೆ ತುಂಬಾನೇ ಸಿಂಪಲ್ ಆಗಿರುತ್ತೆ. ಅದೇನಂದ್ರೆ ನಮ್ಮ ರಾಷ್ಟ್ರದ ಪಿತಾಮಹ ಯಾರು? ಏನ್ ಗುರು ಇಷ್ಟು ಸಿಂಪಲ್ ಆಗಿರೋ ಪ್ರಶ್ನೆನ ಕೇಳ್ತಿದ್ಯಾ ಅಂತ ಅನ್ಕೊಂಡು ನೀವೆಲ್ಲರೂ ಕೊಡುವ ಉತ್ತರ ಮಹಾತ್ಮ ಗಾಂಧೀಜಿಯವರು. ಬಟ್ ನಿಮ್ಗೆ ಗೊತ್ತಾ, ಮಹಾತ್ಮ ಗಾಂಧೀಜಿಯವರು ರಾಷ್ಟ್ರಪಿತ ಅಲ್ವೇ ಅಲ್ಲ. ಏನ್ ಗುರು ಹೇಳ್ತಿದ್ಯಾ ಅಂತ ನೀವು ಥಿಂಕ್ ಮಾಡ್ಬೇಡಿ. ಇದು ನಿಜನಾ ಅಥವಾ ಸುಳ್ಳ ಅಂತ ತಿಳಿಯಲು RTI ಅಂದ್ರೆ ರೈಟ್ ಟು ಇನ್ಫಾರ್ಮೇಶನ್ ನ ಫೈಲ್ ಮಾಡ್ತಾರೆ. ಇದಕ್ಕೆ ಉತ್ತರವಾಗಿ ಯೂನಿಯನ್ ಕಲ್ಚರ್ ಆಫ್ ಮಿನಿಸ್ಟ್ರಿ ಹೇಳಿದ್ದು ಏನು ಅಂದ್ರೆ ಮಹಾತ್ಮ ಗಾಂಧೀಜಿಯವರನ್ನ ಇಲ್ಲಿವರೆಗೂ ಗೌರ್ಮೆಂಟ್ ಆಫ್ ಇಂಡಿಯಾ ಇಂದ ಅಫಿಷಿಯಲ್ ಆಗಿ ಫಾದರ್ ಆಫ್ ದಿ ನೇಷನ್, ಅದೇ ರಾಷ್ಟ್ರ ಪಿತಾಮಹ ಅಂತ ಡಿಕ್ಲೇರ್ ಮಾಡಿಲ್ವಂತೆ. ಕೆಲವು ವರ್ಷಗಳ ಹಿಂದೆ 12 ವರ್ಷದ ಒಬ್ಬ ಹುಡುಗಿ ಮಹಾತ್ಮ ಗಾಂಧೀಜಿಯವರನ್ನ ನಮ್ಮ ರಾಷ್ಟ್ರಪಿತ ಅಂತ ಅಫಿಷಿಯಲ್ ಆಗಿ ಡಿಕ್ಲೇರ್ ಮಾಡಿ ಅಂತ ನಮ್ಮ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ಗೆ ಹಾಗೂ ಪ್ರೆಸಿಡೆಂಟ್ ಗೆ ಒಂದು ಲೆಟರ್ ಮೂಲಕ ರಿಕ್ವೆಸ್ಟ್ ಮಾಡ್ತಾಳೆ. ಇದಕ್ಕೆ ಉತ್ತರವಾಗಿ ಇಂಡಿಯನ್ ಹೋಮ್ ಮಿನಿಸ್ಟರ್ ಈ ರೀತಿ ಹೇಳುತ್ತೆ, ಅದೇನಂದ್ರೆ ಆರ್ಟಿಕಲ್ 18ರ ಪ್ರಕಾರ ಒಬ್ಬರನ್ನ ರಾಷ್ಟ್ರಪಿತ ಅಂತ ಘೋಷಿಸಲು ಅವರು ಎಜುಕೇಶನ್ ಫೀಲ್ಡ್ ಗೆ ಅಥವಾ ಮಿಲಿಟರಿ ಫೀಲ್ಡ್ ಗೆ ಸೇರಿರ್ಬೇಕು, ಅಂತವರನ್ನ ಮಾತ್ರ ರಾಷ್ಟ್ರಪಿತ ಎಂದು ಘೋಷಿಸಲಾಗುತ್ತೆ. ಸೊ ಫೈನಲಿ ಹೇಳ್ಬೇಕು ಅಂದ್ರೆ ನಮ್ಮ ದೇಶಕ್ಕೆ ಯಾವ ರಾಷ್ಟ್ರಪಿತಾನೂ ಇಲ್ಲ. ನಮ್ಮ ಪುಸ್ತಕಗಳಲ್ಲಿ ಫ್ಯಾಕ್ಟ್ಸ್ ಗಳಿಗಿಂತ ಹೆಚ್ಚು ಗಾಳಿ ಮಾತುಗಳೇ ಇವೆ ಅಂತ ಅನ್ಸುತ್ತೆ. ನಮ್ಮ ದೇಶಕ್ಕೆ ರಾಷ್ಟ್ರಪಿತ ಎಂದು ಯಾರನ್ನ ಡಿಕ್ಲೇರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮೂಲಕ ನಮ್ಗೆ ತಿಳಿಸಿ. ಸೊ ಹಾಗೆ ಥಿಂಕ್ ಫಾರ್ ಯುವರ್ ಯೂಟ್ಯೂಬ್ ಚಾನಲ್ ಅನ್ನು ಕೂಡ ಒಂದ್ಸರಿ ವಿಸಿಟ್ ಮಾಡಿ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಈಗಿನ ಸಮಯದಲ್ಲಿ ಒಳ್ಳೆ ಎಜುಕೇಶನ್ಗಾಗಿ ಪಕ್ಕ ದೇಶದಲ್ಲಿರುವ ಹಾರ್ವರ್ಡ್ ಮತ್ತು ಆಕ್ಸ್ಫರ್ಡ್ ಯೂನಿವರ್ಸಿಟಿಗಳಿಗೆ ಹೋಗ್ತಾ ಇದ್ದಾರೆ. ಆದ್ರೆ ಕೆಲವು ನೂರಾರು ವರ್ಷಗಳ ಹಿಂದೆಯೇ ಪ್ರಪಂಚದ ಮೂಲೆ ಮೂಲೆಯಿಂದ ಕೆಲವು ಸಾವಿರಾರು ಜನ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕಾಗಿ ನಮ್ಮ ಭಾರತಕ್ಕೆ ಬರ್ತಾ ಇದ್ರು. ಹೌದು ಸ್ನೇಹಿತರೆ, ಈಗ ಎಷ್ಟೋ ಗರ್ವದಿಂದ ಹೇಳಿಕೊಳ್ತಾ ಇರುವ ಹಾರ್ವರ್ಡ್ ಮತ್ತು ಆಕ್ಸ್ಫರ್ಡ್ ಯೂನಿವರ್ಸಿಟಿಗಳಿಗಿಂತ ನೂರಾರು ವರ್ಷಗಳ ಹಿಂದೆಯೇ ನಮ್ಮ ದೇಶದಲ್ಲಿ ತಕ್ಷಶಿಲಾ ಮತ್ತು ನಳಂದಾಗಳಂತಹ ಯೂನಿವರ್ಸಿಟಿಗಳು ಇದ್ವು. ಕ್ರಿಸ್ತಪೂರ್ವ 500ಕ್ಕೂ ಮುಂಚೆಯೇ ನಮ್ಮ ದೇಶದಲ್ಲಿ ತಕ್ಷಶಿಲಾ ಎಂಬ
ಪ್ರಾಂತ್ಯದಲ್ಲಿ ತಕ್ಷಶಿಲಾ ಎಂಬ ಯೂನಿವರ್ಸಿಟಿ ಇತ್ತು. ಆದ್ರೆ ಭಾರತ ಮತ್ತು ಪಾಕಿಸ್ತಾನ ಬೇರೆ ಬೇರೆ ಆದಾಗ ಅದು ಪಾಕಿಸ್ತಾನದಲ್ಲಿ ಉಳಿದು ಹೋಗಿದೆ. ಅದೇ ರೀತಿ ನಮ್ಮ ದೇಶದಲ್ಲಿರುವ ಇನ್ನೊಂದು ಶ್ರೇಷ್ಠವಾದ ಪುರಾತನ ಯೂನಿವರ್ಸಿಟಿ ನಳಂದ, ಇದು ಬಿಹಾರ್ ಪ್ರಾಂತ್ಯದಲ್ಲಿ ಇತ್ತು. ಇದನ್ನ ಗುಪ್ತರ ಕಾಲದಲ್ಲಿ 427ನೇ ವರ್ಷದಲ್ಲಿ ಸ್ಥಾಪಿಸಲಾಗಿತ್ತು. ಈ ನಳಂದ ಯೂನಿವರ್ಸಿಟಿ 10 ಕಿಲೋಮೀಟರ್ ಉದ್ದ ಮತ್ತು 5 ಕಿಲೋಮೀಟರ್ ಅಗಲದವರೆಗೆ ಇತ್ತು. ಇದರಲ್ಲಿ 10,000 ಜನ ವಿದ್ಯಾರ್ಥಿಗಳು ಮತ್ತು 2,000 ಜನ ಟೀಚರ್ಸ್ ಗಳಿಗೆ ಬೇಕಾದಷ್ಟು ವಸತಿ ಸೌಕರ್ಯಗಳು ಇದ್ವು. 8 ಸಪರೇಟ್ ಕಾಂಪೌಂಡ್ಸ್, 10 ದೇವಾಲಯಗಳು, ಮೆಡಿಟೇಷನ್ ಹಾಲ್ಸ್, ಕ್ಲಾಸ್ ರೂಮ್ಸ್, ಪಾರ್ಕ್ಗಳು ಎಲ್ಲವೂ ಇದ್ವು. ಈ ನಳಂದ ಯೂನಿವರ್ಸಿಟಿಯಲ್ಲಿ ಗ್ರಾಮರ್, ಮೆಡಿಸಿನ್, ಮ್ಯಾಥಮೆಟಿಕ್ಸ್, ಫೈನಾನ್ಸ್, ಆಸ್ಟ್ರಾಲಜಿ, ಪಾಲಿಟಿಕ್ಸ್, ಯುದ್ಧ ಕಲೆಗಳು ಈ ರೀತಿ 108 ಸಬ್ಜೆಕ್ಟ್ಸ್ ಗಳನ್ನ ಬೋಧಿಸ್ತಾ ಇದ್ರು. ಇವುಗಳನ್ನ ಕಲಿತುಕೊಳ್ಳೋಕೆ ಪ್ರಪಂಚದ ಮೂಲೆ ಮೂಲೆಯಿಂದ ವಿದ್ಯಾರ್ಥಿಗಳು ಬರ್ತಾ ಇದ್ರು. ಇದಕ್ಕೆ ಎಂಟ್ರೆನ್ಸ್ ಟೆಸ್ಟ್ ಕೂಡ ತುಂಬಾ ಕಷ್ಟವಾಗಿರ್ತಿತ್ತಂತೆ. ಅಂದಿನ ದಿನಗಳಲ್ಲಿ ಈ ನಳಂದ ಯೂನಿವರ್ಸಿಟಿಯಲ್ಲಿ ಸುಮಾರು 90 ಲಕ್ಷ ಪುಸ್ತಕಗಳು ಇದ್ವಂತೆ. ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಈ ಯೂನಿವರ್ಸಿಟಿ ಎಷ್ಟು ದೊಡ್ಡದಾಗಿತ್ತು ಅಂತ. ಅಂದಿನ ದಿನಗಳಲ್ಲಿ ಪುಸ್ತಕಗಳನ್ನ ಪ್ರಿಂಟ್ ಮಾಡೋಕೆ ಮಷಿನ್ಸ್ ಗಳು ಕೂಡ ಇರಲಿಲ್ಲ. ಆದ್ರಿಂದ ಎಲ್ಲಾ ವಿದ್ಯಾರ್ಥಿಗಳಿಗೆ ಪುಸ್ತಕಗಳು ಸಿಗಬೇಕು ಎಂಬ ಉದ್ದೇಶದಿಂದ ಈ ಲೈಬ್ರರಿಯಲ್ಲಿ ಕೆಲವು ಜನ ಕುಳಿತುಕೊಂಡು ಪುಸ್ತಕಗಳನ್ನ ಬರಿತಾ ಇದ್ರಂತೆ. ಆದ್ರೆ 12ನೇ ಶತಮಾನದಲ್ಲಿ ಟರ್ಕಿ ದೇಶದ ಮೊಹಮ್ಮದ್ ಬಕ್ತಿಯಾರ್ ಖಿಲ್ಜಿ ಎಂಬ ವ್ಯಕ್ತಿ ಭಾರತದ ಮೇಲೆ ದಾಳಿ ಮಾಡಿ ಈ ಲೈಬ್ರರಿಯಲ್ಲಿರುವ ಪುಸ್ತಕಗಳನ್ನ ಸುಟ್ಟು ಬಿಡ್ತಾನೆ. ಈ ಪುಸ್ತಕಗಳೆಲ್ಲವೂ ಕೂಡ ಆ ಬೆಂಕಿಯಲ್ಲಿ ಪೂರ್ತಿಯಾಗಿ ಸುಟ್ಟು ಹೋಗಲು ಸುಮಾರು 6 ತಿಂಗಳ ಸಮಯ ಹಿಡಿದಿದೆ ಅಂತೆ. ನಮ್ಮ ಭಾರತ ಇಷ್ಟು ಶ್ರೇಷ್ಠವಾಗಿರೋದ್ರಿಂದಲೇ ಅಂದಿನ ದಿನಗಳಲ್ಲಿ ನಮ್ಮ ಭಾರತವನ್ನ ಗೋಲ್ಡನ್ ಏಜ್ ಆಫ್ ಇಂಡಿಯಾ ಎಂದು ಕರೀತಾ ಇದ್ರು. ಕೆಲವು ಸಾವಿರಾರು ವರ್ಷಗಳ ಹಿಂದೆಯೇ ಎಷ್ಟೋ ದೇಶಗಳಿಂದ ವಿದ್ಯಾರ್ಥಿಗಳು ಬಂದು ನಮ್ಮ ದೇಶದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ರು ಅಂದ್ರೆ ನಮ್ಮ ದೇಶದ ಚರಿತ್ರೆ ಎಷ್ಟು ಶ್ರೇಷ್ಠವಾದದ್ದು ಅಲ್ವಾ. ಈ ಕಾಲದಲ್ಲಿ ಎಜುಕೇಷನ್ ಅನ್ನೋದು ಎಷ್ಟು ಮುಖ್ಯ ಅಂತ ಎಲ್ಲರಿಗೂ ಗೊತ್ತು. ಆದರೆ ಅದು ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಈಗ ಜನರಲ್ಲಿ ಒಂದು ಮೂಢನಂಬಿಕೆ ಇದೆ, ಸರ್ಕಾರಿ ಶಾಲೆಯಲ್ಲಿ ಒಳ್ಳೆ ವಿದ್ಯಾಭ್ಯಾಸ ಸಿಗೋದಿಲ್ಲ. ಅದಕ್ಕಂತಾನೆ ತುಂಬ ಜನ ಪ್ರೈವೇಟ್ ಸ್ಕೂಲ್ಗೆ ಹೋಗ್ತಿದ್ದಾರೆ. ಪ್ರೈವೇಟ್ ಸ್ಕೂಲ್ಗೆ ಹೋಗಬೇಕು ಅಂದರೆ ಖಂಡಿತ ಹಣ ಇರಲೇಬೇಕು. ಇದನ್ನು ಅರ್ಥ ಮಾಡಿಕೊಂಡ ಸೈಕಲ್ ವಾಲಾ ಗುರೂಜಿ ಅಂತ ಕರೆಯಲ್ಪಡುವ ಆದಿತ್ಯ ಕುಮಾರ್ ಒಂದು ಹಳೆ ಸೈಕಲನ್ನು ಖರೀದಿ ಮಾಡಿ 2017ರಲ್ಲಿ ಲಕ್ನೋಯಿಂದ ರಾಂಚಿಗೆ ಸೈಕಲನ್ನು ತುಳಿಯುತ್ತಾ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸದ ಮೇಲೆ ಅರಿವನ್ನು ಮೂಡಿಸ್ತಾರೆ. ಅಷ್ಟೇ ಅಲ್ಲ, ಅವರಿಗೆ ಟೀಚರ್ ಆಗಿ ಕೂಡ ಇರ್ತಾರೆ. ಇವರ ಉದ್ದೇಶ ಏನು ಅಂದರೆ ಭಾರತ ದೇಶದಲ್ಲಿ ಯಾರೂ ಕೂಡ ಶಿಕ್ಷಣವಿಲ್ಲದೆ ಇರಬಾರದು, ಎಲ್ಲರಿಗೂ ಶಿಕ್ಷಣ ಸಿಗಬೇಕು ಅನ್ನೋದೇ ಇವರ ಉದ್ದೇಶ. ಇವರ ಪ್ರಯತ್ನ ಸಿಂಪಲ್ ಆಗಿ ಅನಿಸ್ಬಹುದು, ಆದರೆ ಅವರ ಮನಸ್ಸಿನಲ್ಲಿ ಬಂದ ಈ ಒಂದು ಪ್ರಶ್ನೆ ತುಂಬ ದೊಡ್ಡದು. ಇದು ಭಾರತ ದೇಶದಲ್ಲಿರುವ ಎಲ್ಲರ ಮೇಲೆ ಕೂಡ ಪ್ರಭಾವ ಬೀರುತ್ತೆ. ಆದ್ದರಿಂದ ಇವರಿಗೆ ನಮ್ಮ ಕಡೆಯಿಂದ ಒಂದು ಸೆಲ್ಯೂಟ್. ನಮ್ಮ ಪ್ರಯತ್ನ ನಮ್ಮ ಸ್ವಾರ್ಥಕ್ಕಾಗಿಯೇ, ಆದರೆ ಇವರ ಪ್ರಯತ್ನ ಲೋಕ ಕಲ್ಯಾಣಕ್ಕಾಗಿ. ಸಾಮಾನ್ಯವಾಗಿ ಎಲ್ಲ ಕಾರ್ಗಳಲ್ಲಿ ಸೀಟ್ ಬೆಲ್ಟ್ ಇರುತ್ತೆ, ಆದರೆ ಇದೇ ಸೀಟ್ ಬೆಲ್ಟ್ ಬಸ್ಗಳಲ್ಲಿ ಯಾಕಿರಲ್ಲ? ಇದಕ್ಕೆ ಕಾರಣವೇನೆಂದ್ರೆ ಕಾರ್ನೊಂದಿಗೆ ಕಂಪೇರ್ ಮಾಡಿ ನೋಡಿದ್ರೆ ಬಸ್ನಲ್ಲಿ ತುಂಬಾ ಸ್ಥಳ ಇರುತ್ತೆ. ಸೊ ಒಂದು ವೇಳೆ ಬಸ್ ಯಾವುದಕ್ಕಾದ್ರೂ ಗುದ್ದಿಕೊಂಡ್ರೆ ಅದರ ಇಂಪ್ಯಾಕ್ಟ್ ಹೆಚ್ಚಾಗಿ ಹಿಂದೆ ಕೂತಿರುವವರ ಮೇಲೆ ಬೀಳುತ್ತೆ. ಮತ್ತು ಸಾಮಾನ್ಯವಾಗಿ ಬಸ್ಗಳು ತುಂಬಾ ಸ್ಟ್ರಾಂಗ್ ಆಗಿರ್ತವೆ. ಬಸ್ನಲ್ಲಿ ಎಲ್ಲರೂ ನೆಲದಿಂದ ಸ್ವಲ್ಪ ಎತ್ತರದಲ್ಲಿ ಕೂತಿರ್ತಾರೆ. ಸೊ ಬಸ್ ಆಕ್ಸಿಡೆಂಟ್ಗೆ ಒಳಗಾದ್ರೆ ಅದರ ಇಂಪ್ಯಾಕ್ಟ್ ಬಸ್ನ ಸರ್ಫೇಸ್ ಮೇಲೇನೆ ಬೀಳುತ್ತೆ. ಇದರಿಂದ ಒಳಗಡೆ ಕೂತವರಿಗೆ ಜಾಸ್ತಿ ಡ್ಯಾಮೇಜ್ ಆಗೋದಿಲ್ಲ. ಆದ್ರೆ ಕಾರ್ ಯಾವುದಕ್ಕಾದ್ರೂ ಡಿಕ್ಕಿ ಹೊಡೆದುಕೊಂಡ್ರೆ ಅದರ ಇಂಪ್ಯಾಕ್ಟ್ ಕಾರಲ್ಲಿ ಕೂತಿರುವವರೆಲ್ಲರ ಮೇಲೂ ಬೀಳುತ್ತೆ. ಇದರಿಂದ ತುಂಬಾ ಅನಾಹುತ ಸಂಭವಿಸುತ್ತೆ. ಒಂದು ವೇಳೆ ಬಸ್ ನಲ್ಲಿ ಸೀಟ್ ಬೆಲ್ಟ್ ಇದ್ದಾಗ ಆ ಸೀಟ್ ಬೆಲ್ಟ್ ನ ಧರಿಸಿಕೊಂಡಾಗ ಅಗ್ನಿ ಅವಘಡ ನಡೆದ್ರೆ ಆ ಸಮಯದಲ್ಲಿ ಸೀಟ್ ಬೆಲ್ಟ್ ನ ತೆಗೆದು ಬಸ್ ನಿಂದ ಹೊರ ಬರೋದಕ್ಕೆ ತುಂಬಾ ಸಮಯ ಹಿಡಿಯುತ್ತೆ. ಅಷ್ಟರೊಳಗೆ ತುಂಬಾ ಅನಾಹುತ ನಡೆದು ಹೋಗಿರುತ್ತೆ. ಈ ಎಲ್ಲಾ ಕಾರಣಗಳಿಂದ ಬಸ್ ನಲ್ಲಿ ಸೀಟ್ ಬೆಲ್ಟ್ ನ ಕೊಡೋದಿಲ್ಲ. ಫ್ರೆಂಡ್ಸ್, ಈ ವಿಶೇಷವಾದ ವಿಡಿಯೋ ನಿಮಗೆ ಇಷ್ಟವಾಗಿರುತ್ತೆ ಅಂತ ಅನ್ಕೊಳ್ತೇನೆ. ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ಕೊಲಾಬ್ರೇಷನ್ಗೆ ಒಪ್ಕೊಂಡು ಕೊಲಾಬ್ರೇಟ್ ಆದ ಎಲ್ಲ ಕ್ರಿಯೇಟರ್ಸ್ಗೂ ಧನ್ಯವಾದ. ಮತ್ತು ನಿಮ್ಮ ಫೇವರೆಟ್ ಕ್ರಿಯೇಟರ್ ಯಾರು ಅನ್ನೋದನ್ನ ಕಮೆಂಟ್ ನಲ್ಲಿ ಟೈಪ್ ಮಾಡಿ ತಿಳಿಸಿ. ಕನ್ನಡದ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ರನ್ನು ಬೆಂಬಲಿಸಿ ಪ್ರೋತ್ಸಾಹ ನೀಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಹೇಗಿತ್ತೀರಿ ನಮ್ಮ ಯೂಟ್ಯೂಬರ್ಸು ಅವ್ರ ಫ್ಯಾಕ್ಟ್ಸು? ಆಸ್ ಇಟ್ ಈಸ್ ಇತ್ತು. ಆಸ್ ಇಟ್ ಈಸಾ? ಹೌದ್ರಿ, ಇದೇ ಯೂಟ್ಯೂಬರ್ಸ್ ನಮ್ಮ ಯೂನಿವರ್ಸಲ್ ಕೂಡ ಇದ್ದಾರೆ. ಮತ್ತೆ ನೀನ್ಯಾಕೆ ಎಕ್ಸ್ಟ್ರಾ ಇದೆಯಾ? ಅದೇ ಗೊತ್ತಲ್ಲ, ಬಟರ್ಫ್ಲೈ ಎಫೆಕ್ಟು. ಈ ಯೂನಿವರ್ಸಲ್ ನಾನು ತೊಗೊಳ್ದಿರೋ ಒಂದು ನಿರ್ಣಯ ಆ ಯೂನಿವರ್ಸಲ್ ತೊಗೊಂಡಿದ್ದೀನಿ ಅಷ್ಟೇ, ಯೂಟ್ಯೂಬರ್ ಆಗಿದ್ದೀನಿ. ಹೌದು, ನಾನು ಈ ಯೂನಿವರ್ಸಲ್ ಏನಾಗಿರ್ತೀನಿ ನೋಡ್ಕೊಂಡು ಬರೋಣವಾ? ಹಾಂ ಸರಿ.